ಎಲ್ರಿಗೂ ನಮಸ್ಕಾರ. ಹಾಯ್ ಹಲೋ ಎವ್ರಿವನ್. ಇವತ್ತು ಒಂದು ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಈ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಸಿಂಪಲ್ಲಾಗಿ ಸ್ವೀಟ್ ರೆಸಿಪಿಯಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಎಂಟೈರ್ ಈ ಯೂಟ್ಯೂಬ್ ಜರ್ನಿ ಸ್ವೀಟ್ ಆಗಿರಲಿ, ಸ್ವೀಟ್ ಮೆಮೊರೀಸ್ ಆಗಿರಲಿ ಅಂತ. ಸೊ ನಾನು ಇಲ್ಲಿ ಜಸ್ಟ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಕ್ರಷ್ ಮಾಡಿ ಡ್ರೈ ಗ್ರೇಪ್ಸ್ ತೊಗೊಂಡಿದ್ದೀನಿ. ಒಂದೇ ಒಂದು ಸ್ಪೂನ್ ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ, ಬ್ರೌನ್ ಕಲರ್ ಬೆಲ್ಲದ ಪೌಡರ್. ಒಂದೇ ಒಂದು ಸ್ಪೂನ್ ತೆಂಗಿನಕಾಯಿ ತುರಿ ಆ್ಯಂಡ್ ಒಂದು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಯೂಶ್ವಲಿ ನಾವು ಮನೇಲಿ ಬಾಳೆಹಣ್ಣು ತರ್ತೀವಿ, ತಂದು ಹಾಗೆ ಇಟ್ಬಿಟ್ಟು ಮರ್ತೇ ಬಿಡ್ತೀವಿ. ಎಷ್ಟೋ ದಿನ ಆದರೂ ಅದು ಹಣ್ಣಾಗಿರುತ್ತೆ, ಮೆತ್ತಗಾಗುತ್ತೆ, ಪಿತಾ ಪಿತಾ ಅಂತಿರುತ್ತೆ. ಪಿತಾ ಪಿತಾ ಆದಮೇಲೆ ಮೆತ್ತಗಾದಮೇಲೆ ಯಾರೂ ಕೂಡ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಮನೇಲಿ ಮಕ್ಕಳಾಗಲಿ, ಮನೇಲಿ ಹಸ್ಬೆಂಡ್ಸ್ ಆಗಲಿ ಯಾರೂ ಕೂಡ ತಿನ್ನೋದಕ್ಕೆ ಲೈಕ್ ಮಾಡೋದಿಲ್ಲ. ಆ್ಯಂಡ್ ಡೇ ಟು ಡೇ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಕೂಡ ತಂದು ಇಟ್ಟಿರೋದನ್ನ ಮರ್ತೇ ಬಿಡ್ತೀವಿ, ಹಾಗೆ ಬಿಸಾಕ್ಬಿಡ್ತೀವಿ. ಫುಡ್ನ ಅಂದರೆ ಫ್ರೂಟ್ಸ್ನ ವೇಸ್ಟ್ ಮಾಡೋ ಬದಲು ಸ್ವಲ್ಪ ಹಣ್ಣಾಗ್ತಿದೆ ಅನ್ನುವಾಗಲೇ ಬಾಳೆಹಣ್ಣನ್ನ ಯಾಕೆಂದರೆ ಏನಾಗುತ್ತೆ, ಕೆಲವರು ಹಣ್ಣನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಸ್ವೀಟ್ ಆಗಿರುತ್ತೆ ಅಂತ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಕೆಲವರು ಡ್ರೈ ಫ್ರೂಟ್ಸ್ನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಕ್ರಂಚಿ ಆಗಿರೋದ್ರಲ್ಲಿ ಏನೂ ಟೇಸ್ಟೇ ಇರೋದಿಲ್ಲ. ಸೊ ಕೆಲವರು ಸೆಟ್ ಆಫ್ ಪೀಪಲ್ ಇರ್ತಾರೆ ಹಣ್ಣು ತಿನ್ನಲ್ಲ, ಕೆಲವು ಸೆಟ್ ಆಫ್ ಪೀಪಲ್ ಇರ್ತಾರೆ ಡ್ರೈ ಫ್ರೂಟ್ಸ್ನ ತಿನ್ನಲ್ಲ. ಸೊ ಅಂಥವ್ರಿಗೆ ನಾವು ಏನು ಮಾಡ್ಬೋದು, ಕ್ರಿಯೇಟಿವ್ ಆಗಿ ನೀವು ಇದನ್ನು ಶ್ರೀಕರ್ಣೆ ಅಂತಾದರೂ ಅಂದ್ಕೊಳ್ಳಿ, ರಸಾಯನ ಅಂತಾದರೂ ಹಾಕೊಳ್ಳಿ. ನಾನಿಲ್ಲಿ ಹಾಲು ಹಾಕಿಲ್ಲ ಅಷ್ಟೇ. ಬಾಳೆಹಣ್ಣು ಈ ಥರ ರೌಂಡ್ ಆದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಬೇಕು ಅಂದರೆ ಕ್ಯೂಬ್ಸ್ ಥರನೂ ಕಟ್ ಮಾಡ್ಕೋಬೋದು. ಸೊ ಫೈನಲಿ ಈಸ್ ಲೈಕ್ ಸ್ವೀಟ್ ಕ್ರೇವಿಂಗ್ಸ್ ಕೂಡ ಸಪ್ರೆಸ್ ಆಗುತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಇರೋರಿಗೆ ಮತ್ತು ಹೆಲ್ತಿ ಡಯಟ್ ಕಾನ್ಷಿಯಸ್ ಇರೋರಿಗೆ ಹೆಲ್ತಿ ಫುಡ್ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು, ನೀವು ಚಪಾತಿ ಜೊತೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಹೆಲ್ತಿ ವೇ ಆಯಿತು. ಸೊ ಇದು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಬಾಳೆಹಣ್ಣು ಇದ್ದೇ ಇರುತ್ತೆ, ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತೆ ಎಲ್ಲರ ಮನೇಲಿ, ಎಸ್ಪೆಷಲಿ ಮಕ್ಕಳಿರೋ ಮನೇಲಂತೂ ಇದ್ದೇ ಇರುತ್ತೆ. ಮಕ್ಕಳು ಕೂಡ ಅಷ್ಟೇ, ಬಿಸ್ಕೆಟ್ಸ್, ಚಾಕ್ಲೇಟ್, ಕೇಕ್ಸ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡೋ ಬದಲು ಈ ಥರನೇ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ನಾವು ಈ ಥರ ಕಾಂಬಿನೇಷನ್ನ ಮಾಡಿಕೊಟ್ರೆ ಅವ್ರಿಗೆ ಸ್ವೀಟ್ ಕ್ರೇವಿಂಗ್ಸ್ ಸಪ್ರೆಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಇರೋ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ನಾನಿಲ್ಲಿ ಆಲ್ಮಂಡ್, ವಾಲ್ನಟ್ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೀವು ಪಿಸ್ತಾ ಇದ್ದರೆ ಪಿಸ್ತಾ ಹಾಕ್ಕೊಳ್ಳಿ, ಡ್ರೈ ಗ್ರೇಪ್ಸ್ ಇದ್ದರೆ ಹಾಕ್ಕೊಳ್ಳಿ. ನಾನಿಷ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಂಡೆ ಅಷ್ಟೇ. ಒಂದು ಸ್ಪೂನ್ ಅಷ್ಟೇ ನಾನು ಜಾಗರಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಇರೋ ಜಾಗರಿ ಪೌಡರ್ನ ಪ್ರಿಫರ್ ಮಾಡಿ, ಸ್ವಲ್ಪ ವೈಟಿಶ್ ಕಲರ್ ಇರೋ ಥರ ಅವಾಯ್ಡ್ ಮಾಡಿ. ಬ್ರೌನ್ ಕಲರ್ ಇದ್ದರೆ ಬ್ರೌನ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಒಂದು ಏಲಕ್ಕಿ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ಹಾಕೋತಿದ್ದೀನಿ. ಕಾಯಿಯೂ ಅಷ್ಟೇ ಕೂಡ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಇದು ಕಾಯಿ ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಕಾಯಿ ಆನ್ ಟಾಪ್ ಆಫ್ ನಾವು ಆ್ಯಡ್ ಒಂಥರ ಹಾಕಿದ್ರೆ ಅದೇ ಒಂಥರ ಟೆಕ್ಸ್ಚರು. ಆಲ್ಮೋಸ್ಟ್ ಜಾಗರಿ ನಮ್ಗೆ ಸ್ವೀಟ್ ಇದೆ, ಬಾಳೆಹಣ್ಣು ಸ್ವೀಟ್ ಇದೆ. ಸ್ವಲ್ಪ ಹನಿ ಆ್ಯಡ್ ಮಾಡ್ಕೋತೀನಿ ನಾನು, ಕಾಲು ಸ್ಪೂನು ಅಷ್ಟೇ. ಯಾಕಂದರೆ ಆ ಹನಿ ಹಾಕೋದ್ರಿಂದ ಒಂದೊಂಥರ ಶೈನಿ ಟೆಕ್ಸ್ಚರ್ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನ. ಬಾಳೆಹಣ್ಣು, ಬೆಲ್ಲದ ಪುಡಿ, ತೆಂಗಿನಕಾಯಿ ಮತ್ತು ಈ ಜೇನುತುಪ್ಪ ಸ್ವಲ್ಪ ಆ್ಯಡ್ ಮಾಡಿದ್ರೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ ತುಂಬ ಸ್ವೀಟ್ ಆದರೆ ಯಾವುದಾದ್ರೂ ಒಂದು ಸ್ಕಿಪ್ ಮಾಡ್ಕೊಳ್ಳಿ. ಬೆಲ್ಲ ಬೇಡ ಅಂದರೆ ಬೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲ ಜೇನುತುಪ್ಪ ಬೇಡ ಅಂದರೆ ಜೇನುತುಪ್ಪ ಸ್ಕಿಪ್. ಸೊ ನಾನಿಲ್ಲಿ ಮಿನಿಮಲ್ ಆಗಿ ಎಲ್ಲನೂ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಹೀಗೆ ಕೈ ಆಡಿಸ್ಬಿಡಿ ಆ ಕಡೆ ಈ ಕಡೆ. ತುಂಬ ಮ್ಯಾಶಿ ಆಗಿಬಿಡುತ್ತೆ ತುಂಬ ಕೈ ಆಡಿಸಿದ್ರೆ. ಜಸ್ಟ್ ಹೀಗೊಂದು ಸ್ಟೇರ್ ಹಾಗೊಂದು ಸ್ಟೇರ್ ಕಪ್ಪಿಗೆ ಹಾಕಿ ನೀವು ಚಪಾತಿ ಜೊತೆ ತಿನ್ಬೋದು, ಸೈಡ್ ಸ್ನ್ಯಾಕ್ಸ್ ಥರ ತಿನ್ಬೋದು, ಊಟ ಆದಮೇಲೆ ಸ್ವಲ್ಪ ತಿನ್ಬೋದು, ಹೊಟ್ಟೆ ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಪ್ಲೀಸ್ ನನ್ನ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ್ಯಾವ ಟಾಪಿಕ್ಸ್ನ, ಯಾವ್ಯಾವ ರೆಸಿಪಿನ ಶೇರ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಎವ್ರಿವನ್.